ನಮಸ್ತೆ ಎಲ್ಲರಿಗೂ. ಸ್ಟಾಕ್ ಮಾರ್ಕೆಟ್ ಇನ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸ್ಟಾಕ್ ಮಾರ್ಕೆಟ್ ಅಂತ ಅಂದ್ರೆ ಏನು, ಅದರ ಬೇಸಿಕ್ ವಿಡಿಯೋಸ್ನ ನಾನು ಆಲ್ರೆಡಿ ಒಂದು ಪ್ಲೇ ಲಿಸ್ಟ್ ಮಾಡಿ ಹಾಕ್ತಾ ಇದ್ದೀನಿ. ನೀವು ನನ್ನ ಚಾನೆಲ್ಗೆ ಹೊಸಬರಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಒಂದು ಚಾನೆಲ್ ನಿಂದ ನಿಮಗೆ ಸ್ಟಾಕ್ ಮಾರ್ಕೆಟ್ ಅಂದ್ರೆ ಏನು, ಟ್ರೇಡಿಂಗ್ ಹೇಗ್ ಮಾಡಬೇಕು, ಮನಿ ಮ್ಯಾನೇಜ್ಮೆಂಟ್ ಹೇಗ್ ಮಾಡಬೇಕು, ಸ್ಟಾಪ್ ಲಾಸ್ ಹೇಗಿಡಬೇಕು, ಮ್ಯೂಚುವಲ್ ಫಂಡ್ಸ್ ಅಂದ್ರೆ ಏನು, ಸ್ಟಾಕ್ ಸೆಲೆಕ್ಷನ್ಸ್ ಹೇಗ್ ಮಾಡಬೇಕು, ಹೀಗೆ ಭಿನ್ನವಾದಂತಹ ವಿಭಿನ್ನವಾದಂತಹ ಸುಮಾರು ಹಲವಾರು ರೀತಿಯ ಸಬ್ಜೆಕ್ಟ್ಸ್ ನ ಕವರ್ ಮಾಡಬೇಕು ಅಂತ ನನ್ನ ಒಂದು ಎಕ್ಸ್ಪೀರಿಯನ್ಸ್ ಯೂಸ್ ಮಾಡಿಕೊಂಡು ನಾನು ನಿಮ್ಗೆ ಹೇಳ್ಕೊಡ್ಲಿಕ್ಕೆ ಬಂದಿದ್ದೇನೆ ಇಲ್ಲಿ. ಸೊ ಈ ಒಂದು ಪರ್ಟಿಕ್ಯುಲರ್ ವಿಡಿಯೋ ಯಾವ್ದ್ರ ಮೇಲಪ್ಪ ಅಂದ್ರೆ ಚಾರ್ಟ್ ರೀಡಿಂಗ್ ಮೇಲೆ, ಸೊ ಅಂಡ್ ನಿಫ್ಟಿ ಅನಾಲಿಸಿಸ್ ಮೇಲೆ. ಇವತ್ತು ಡೇಟು 25th February 2026. ನೀವು ಡೇ ಚಾರ್ಟ್ ನೋಡೋದಾದ್ರೆ ಇಲ್ಲಿ ನೋಡಿ, ಡೇ ಚಾರ್ಟ್ ನೀವು ನೋಡೋದೇ ಆದ್ರೆ ಡೇ ಚಾರ್ಟ್ ಅಲ್ಲಿ ನಿಮ್ಗೆ ಸೊ ಇದು ಆಲ್ಮೋಸ್ಟ್ ಟ್ರೇಡ್ ಆಗಿರೋಂತಹ ವ್ಯಾಲ್ಯೂ ಬಂದು ನಿಮಗೆ 25,419 ಇಂದ 25,625, 420 ಇಂದ 620 ಅಂದ್ರೂ ನಿಮ್ಗೆ ಅರೌಂಡ್ 200 ಪಾಯಿಂಟ್ಸ್ ಇದು ನಿಮ್ಗೆ ಟ್ರೇಡ್ ಆಗಿದೆ ಇವತ್ತಿನ ಒಂದು ಕ್ಯಾಂಡಲ್ ಸ್ಟಿಕ್ಸ್. ಸೊ ಈ ಕ್ಯಾಂಡಲ್ ನೋಡಿದ್ರೆ ರೆಡ್ ಕಲರ್ ಇದೆ. ಸೊ ವಾಟ್ ಇಸ್ ದಿಸ್ ರೆಡ್ ಕಲರ್ ಕ್ಯಾಂಡಲ್ ಇಂಡಿಕೇಟ್ಸ್ ನಿಮ್ ಪ್ರಕಾರ? ಸೊ ರೆಡ್ ಕಲರ್ ಕ್ಯಾಂಡಲ್ ಇಂಡಿಕೇಟ್ಸ್ ಏನಂತಂದ್ರೆ ಮಾರ್ಕೆಟ್ ಸ್ವಲ್ಪ ಬೇರಿಶ್ ಇದೆ ಅಂತ ಹೇಳಿ. ಸೊ ನೀವು ಪ್ರೀವಿಯಸ್ ಕ್ಯಾಂಡಲ್ ನೋಡಿದ್ರೆ ಅದು ಕೂಡ ಬೇರಿಶ್ ಇದೆ, ಅದ್ರ ಪ್ರೀವಿಯಸ್ ನೋಡಿದ್ರೆ ಅದು ಬುಲ್ಲಿಶ್ ಇದೆ. ಸೊ ಈ ರೆಡ್ ಕ್ಯಾಂಡಲ್ ನಲ್ಲಿ ನೀವು ಕೆಳಗಡೆ ನೋಡ್ತಾ ಇದೀರಲ್ಲ, ಇದು ವಾಲ್ಯೂಮ್, ಇದು ಟ್ರೇಡ್ ವಾಲ್ಯೂಮ್ ಒಂದು ರೆಡ್ ಕಲರ್ ಇದೆ. ಸೊ ನಿಮ್ಗೆ ವಾಲ್ಯೂಮ್ ಎಲ್ಲಿ ಬಿಲ್ಡಪ್ ಆಗ್ತಿದೆ ಅಂದ್ರೆ ಮಾರ್ಕೆಟ್ ಸೆಲ್ ಮಾಡೋದ್ರಲ್ಲಿ ನಿಮ್ಗೆ ವಾಲ್ಯೂಮ್ ಬಿಲ್ಡಪ್ ಆಗ್ತಾ ಇದೆ. ಸೊ ಇವತ್ತು ಯಾವ ರೀತಿ ನಮ್ಮ ನಿಫ್ಟಿ ಮೂವ್ ಆಗಿತ್ತು, ನಮ್ಗೆ ಯಾವ್ದೆಲ್ಲ ಆಪರ್ಚುನಿಟೀಸ್ ಇತ್ತು ಅನ್ನೋದನ್ನ ನಾನು ನಿಮ್ಗೆ ಸ್ಟಾಕ್ ಮಾರ್ಕೆಟ್ ಒಂದು ಚಾರ್ಟ್ ರೀಡಿಂಗ್ ಬಗ್ಗೆ ಹೇಳ್ಕೊಡ್ತೀನಿ. ಸೊ ಇದು ನೋಡ್ತಾ ಇದ್ದೀರಲ್ಲ, ಸೊ ಇದೇನ್ ನೀವು ನೋಡ್ತಾ ಇದ್ದೀರಾ, ಇದು ನಿಫ್ಟಿ 50ಯ ಒಂದು ಚಾರ್ಟ್, ಓಕೆನಾ. ಇದರಲ್ಲಿ ನಾನು ಟೈಮ್ ಫ್ರೇಮಿಂಗ್ಸ್ ತಗೊಂಡಿದ್ದೀನಿ 5 ಮಿನಿಟ್ಸ್. ಸೊ 5 ಮಿನಿಟ್ಸ್ ಟೈಮ್ ಫ್ರೇಮ್ ಇಸ್ ದ ಬೆಸ್ಟ್ ಟೈಮ್ ಫ್ರೇಮ್ ಫಾರ್ ಇಂಟ್ರಾ ಡೇ ಟ್ರೇಡಿಂಗ್ ಅಂತ ಒಂದು ನನ್ನ ಅನಿಸಿಕೆ ಹಾಗೂ ನನ್ನ ಎಕ್ಸ್ಪೀರಿಯನ್ಸ್ ಕೂಡ ಹೌದು. ಸೊ ಈ 5 ಮಿನಿಟ್ಸ್ ಟೈಮ್ ಫ್ರೇಮ್ ಅಲ್ಲಿ ಒಂದ್ ನಿಮಿಷ. ಸೊ ಇಲ್ಲಿ ನನ್ನ ಅಕೌಂಟ್ ಕೇಳ್ತಾ ಇದೆ. ಸೊ ಈ ಅಕೌಂಟ್ ನಾನು ಸೆಲೆಕ್ಟ್ ಮಾಡ್ಕೊಂತೀನಿ. ಸೊ ದಟ್ ಅಕೌಂಟ್ ನ ಸೆಲೆಕ್ಟ್ ಮಾಡ್ಕೊಂಡ್ರೆ ಸೊ ಇಟ್ ವಿಲ್ ಬಿ ಫ್ರೀ ಫಾರ್ ಮೀ ಚಾರ್ಟ್ ರೀಡಿಂಗ್ ಹ್ಯಾಂಡಲ್. ಸೊ ಇಲ್ಲಿ ನೋಡ್ತಾ ಇದ್ದೀರಲ್ಲ, 5 ಮಿನಿಟ್ಸ್ ಇಸ್ ದ ಬೆಸ್ಟ್ ಟೈಮ್ ಫ್ರೇಮ್ ಫಾರ್ ದ ಸ್ಟಾಕ್ ಮಾರ್ಕೆಟ್ ಇಂಟ್ರಾಡೇ ಟ್ರೇಡಿಂಗ್. ಸೊ ಈ ಒಂದು 5 ಮಿನಿಟ್ಸ್ ಟೈಮ್ ಫ್ರೇಮ್ ತಗೊಂಡ್ರೆ ನಿಮ್ಗೆ ಇಲ್ಲಿ ನೋಡ್ತಾ ಇದ್ದೀರಾ, ಸೊ ಇದು ಮಾರ್ನಿಂಗ್. ಸೊ ಇಲ್ಲಿ 25th ಮಾರ್ನಿಂಗ್ ಏನಿದೆಯಲ್ಲ, ಇದು ಓಪನಿಂಗ್ ಕ್ಯಾಂಡಲ್ ಅಂತ ಹೇಳ್ತೀವಿ ಇದಕ್ಕೆ. ಸೊ 9:15 ಟೈಮ್ ಫ್ರೇಮ್ ಅಲ್ಲಿ ಈ ಕ್ಯಾಂಡಲ್ ಓಪನ್ ಆಗಿದೆ. ಎಲ್ಲಿ ಓಪನ್ ಆಗಿದೆ? ಸೊ ಇಲ್ಲಿ ಓಪನ್ ಆಗಿದೆ, ಆಲ್ಮೋಸ್ಟ್ ಇಲ್ಲಿ ಓಪನ್ ಆಗಿದೆ, ಅಂದ್ರೆ ಕ್ಯಾಂಡಲ್ ಫಾರ್ಮೇಶನ್ ಆಗಿದೆ. ಸೊ ಈ ರೆಸಿಸ್ಟೆನ್ಸ್ ಏನಿದೆ, ಐ ವಿಲ್ ಶೋ ಯು, ನಿಮಗೆ ತೋರಿಸ್ತೀನಿ ನಾನು ಈ ರೆಸಿಸ್ಟೆನ್ಸ್. ಇಲ್ಲಿ ಪೆನ್ಸಿಲ್ ತಗೊಂಡು ನಾನು ತೋರಿಸ್ತೀನಿ ನಿಮ್ಗೆ. ಸರ್ಕಲ್ ತಗೊಂಡ್ಬಿಡ್ತೀನಿ, ಸರ್ಕಲ್ ಬೇಡ, ಇದನ್ನ ಡಿಲೀಟ್ ಮಾಡ್ತೀನಿ ಸರ್ಕಲ್ನ. ಸೊ ನಿಮ್ಗೆ ಚಾರ್ಟ್ ರೀಡಿಂಗ್ ಎಲ್ಲ ಹೇಗ್ ಮಾಡಬೇಕು ಅನ್ನೋದನ್ನ ನಾನು ತೋರಿಸ್ಕೊಡ್ತೀನಿ. ಸೊ ನಾನು ಆಗ್ಲೇ ಹೇಳ್ದಾಗೆ ನಾನು ಏನ್ ಮಾಡ್ತೀನಿ, ಇಲ್ಲಿ ಬ್ರಷ್ ತಗೊಂತೀನಿ. ಬ್ರಷ್ ತಗೊಂಡ್ರೆ ಈಸಿ ಆಗತ್ತೆ ನಂಗೆ. ಸೊ ಇಲ್ಲಿ ಬ್ರಷ್ ತಗೊಂತೀನಿ. ಎಸ್, ಇಲ್ಲಿ ಏನಿದೆಯಲ್ಲ, ಸೊ ಇದು ಬಂದು ನಿಮ್ಗೆ ರೆಸಿಸ್ಟೆನ್ಸ್ ಝೋನ್. ಸೊ ನೋಡಿ, ಇಲ್ಲಿಂದ ಮೇಲೆ ಹೋಗಿಲ್ಲ. ಸೊ ಇಲ್ಲಿಂದ ಮೇಲ್ಗಡೆ ಮಾರ್ಕೆಟ್ ಹೋಗಿಲ್ಲ. ಸೊ ಇಲ್ಲಿಂದ ಏನಾಗಿದೆ, ಡೌನ್ ಫಾಲ್ ಆಗಿದೆ. ಸೊ ಮತ್ತೆ ಏನಾಗಿದೆ, ಟ್ರೈ ಮಾಡಿದೆ, ಮತ್ತೆ ಡೌನ್ ಫಾಲ್ ಆಗಿದೆ, ಮತ್ತೆ ಟ್ರೈ ಮಾಡಿದೆ. ಸೊ ಇವತ್ತೇನಾಗಿದೆ, ಇದು ಗ್ಯಾಪ್ ಅಪ್ ಓಪನಿಂಗ್ ಅಂತ ಕರಿತೀವಿ. ನಿನ್ನೆ ಮಾರ್ಕೆಟ್ ಎಲ್ಲಿ ಕ್ಲೋಸ್ ಆಗಿತ್ತಪ್ಪ ಅಂತಂದ್ರೆ, ಸಪೋಸ್ ನೀವು ಇಲ್ಲಿ ನೋಡೋದಾದ್ರೆ 25,464 ಗೆ ಕ್ಲೋಸ್ ಆಗಿತ್ತು. ಸೊ ಇದು ನಿಮ್ಗೆ ಗ್ಯಾಪ್ ಅಪ್ ಓಪನ್ ಆಗಿ 25,523 ಅಲ್ಲಿ ಓಪನ್ ಆಗಿದೆ. ಸೊ ಈ ಗ್ಯಾಪ್ ಅಪ್ ಓಪನ್ ಆದಾಗ ನಿಮ್ಗೆ ಒಂದು ಯಾವ ಟ್ರೇಡಿಂಗ್ ಚಾನ್ಸ್ ಸಿಗುತ್ತೆ ಅಂದ್ರೆ, ಈ ರೆಸಿಸ್ಟೆನ್ಸ್ ಝೋನ್ ಏನಿದೆಯಲ್ಲ, ಈ ರೆಸಿಸ್ಟೆನ್ಸ್ ಝೋನ್ ಏನಾದ್ರೂ ಅದು ಬ್ರೇಕ್ ಆಗಿ, ಈ ರೆಸಿಸ್ಟೆನ್ಸ್ ಝೋನ್ ನ ಏನಾದ್ರೂ ಬ್ರೇಕ್ ಆದ್ರೆ ನಿಮ್ಗೆ ಡೌನ್ ಟ್ರೆಂಡ್ ಬರುತ್ತೆ. ಸೊ ಮಾರ್ನಿಂಗ್ ಏನಾಯ್ತು, ಇದು ರೆಸಿಸ್ಟೆನ್ಸ್ ಆಯ್ತು. ನಮ್ಮ ಮಾರ್ನಿಂಗ್ ಇಲ್ಲಿ ಕ್ಯಾಂಡಲ್ ಓಪನ್ ಆಗಿದ್ದಕ್ಕೆ
ಸೊ ನಮ್ಗೆ ನೀವು ಪ್ರೀವಿಯಸ್ ಡೇ ಕ್ಯಾಲೆಂಡರ್ ನೋಡ್ಕೊಂಡ್ರೆ ಇಲ್ಲಿ ನಿಮ್ಗೆ ತುಂಬಾ ಸಪೋರ್ಟ್ ಇದೆ. ಇಲ್ಲಿ ಮಾರ್ಕೆಟ್ ತುಂಬಾ ಸಪೋರ್ಟ್ ಇದೆ ಅವತ್ತಿನದಕ್ಕೆ. ಬಟ್ ಇದೇನಾಗುತ್ತೆ, ಇದು ರೆಸಿಸ್ಟೆನ್ಸ್ ಆಗಿ ಆಡ್ ಆಗುತ್ತೆ. ಸೊ ಮಾರ್ಕೆಟ್ ಏನಾಯ್ತು, ನಿಮ್ಗೆ ಮಾರ್ನಿಂಗ್ ಗ್ಯಾಪ್ ಅಪ್ ಓಪನ್ ಆಯ್ತು. ಗ್ಯಾಪ್ ಅಪ್ ಓಪನ್ ಆದ್ಮೇಲೆ ಇಲ್ಲಿಂದ ನಿಮ್ಗೆ ಮಾರ್ಕೆಟ್ ಮೇಲೆ ಹೋಗ್ತಾ ಶುರುವಾಯ್ತು. ಸೊ ಮಾರ್ಕೆಟ್ ಮೇಲೆ ಹೋಯ್ತು, ಕರೆಕ್ಟ್. ಇಲ್ಲಿ ಏನಾಯ್ತು, ಇಲ್ಲಿ ರೆಸಿಸ್ಟೆನ್ಸ್ ಝೋನ್ ಇದೆ ಒನ್ಸ್ ಅಗೇನ್. ಸೊ ಈ ರೆಸಿಸ್ಟೆನ್ಸ್ ಝೋನ್ ನ ಸಪೋರ್ಟ್ ಆಗಿದ್ದುಕೊಂಡು ರೆಸಿಸ್ಟ್ ಆಗಿ ಈ ಡಿಮ್ಯಾಂಡ್ ಕಡಿಮೆ ಆಗಿದ್ದಕ್ಕೆ, ಡಿಮ್ಯಾಂಡ್ ಜಾಸ್ತಿ ಆಗಿ ಸಪ್ಲೈ ಕಡಿಮೆ ಆಗಿದ್ದಕ್ಕೆ ಇಲ್ಲಿ ಏನಾಯ್ತು, ಇಲ್ಲಿ ಸಪ್ಲೈ ಕಡಿಮೆ ಆಯ್ತು, ಡಿಮ್ಯಾಂಡ್ ಜಾಸ್ತಿ ಆಯ್ತು. ಸೊ ಡಿಮ್ಯಾಂಡ್ ಜಾಸ್ತಿ ಆದಾಗ ಸಪ್ಲೈಯು ಸಿಕ್ಬಿಟ್ರೆ ಮೇಲೆ ಹೋಗ್ಬಿಡುತ್ತೆ. ಸೊ ಇಲ್ಲಿ ಡಿಮ್ಯಾಂಡ್ ಜಾಸ್ತಿ ಆಯ್ತು ಬಟ್ ಸಪ್ಲೈ ಸಿಗ್ಲಿಲ್ಲ. ಸೊ ಏನಾಯ್ತು, ಮಾರ್ಕೆಟ್ ಇಲ್ಲಿಂದ ರೆಸಿಸ್ಟೆನ್ಸ್ ಪಾಯಿಂಟ್ ನ ತಗೊಂಡು ಡೌನ್ವರ್ಡ್ ಫಾಲೋ ಆಗಕ್ ಶುರುವಾಯ್ತು. ಡೌನ್ವರ್ಡ್ ಫಾಲೋ ಆಯ್ತು, ಕರೆಕ್ಟ್. ಸೊ ಎಲ್ಲಿ ತನಕ ಡೌನ್ವರ್ಡ್ ಫಾಲೋ ಆಗುತ್ತೆ, ಸೊ ಇಲ್ಲಿ ನೋಡಿ. ಸೊ ಈ ಪಾಯಿಂಟ್ ಏನಿದೆಯಲ್ಲ, ಈ ಪಾಯಿಂಟ್ ಇಂದ ಕೆಳಗಡೆ ಬಂದ್ರೆ ನಿಮ್ಗೆ ಇಲ್ಲಿ ತನಕ ಒಂದು ಟ್ರೇಡ್ ತಗೊಳ್ಳೋ ಚಾನ್ಸ್ ಇತ್ತು. ಅಂಡ್ ಈ ಆರೋ ಮಾರ್ಕ್ ಏನಿದೆಯಲ್ಲ, ಈ ಬೇಸ್ ಪಾಯಿಂಟ್ ಇಂದ ಕೆಳಗಡೆ ಹೋದ್ರೆ ನೀವು ಇಲ್ಲಿ ಸೆಲ್ ಮಾಡಿದ್ರು ಕೂಡ 25,520 ಸೇಲ್ ಮಾಡಿದ್ರೆ 25,450. ಸೊ ಅಲ್ಲಿಗೆ ನಿಮ್ಗೆ ಆಲ್ಮೋಸ್ಟ್ ಒಂದು 60 ಪಾಯಿಂಟ್ಸ್ ಪ್ರಾಫಿಟ್ ಇತ್ತು. ಸೊ ಇಲ್ಲಿ ನೀವು ಪ್ರಾಫಿಟ್ ನ ಬುಕ್ ಮಾಡ್ಕೋಬಹುದಾಗಿತ್ತು. ಎಲ್ಲಿ ಪ್ರಾಫಿಟ್ ನ ಬುಕ್ ಮಾಡ್ಕೋಬಹುದಾಗಿತ್ತು ನೀವು, ಸೊ ಇಲ್ಲಿ ಪ್ರಾಫಿಟ್ ನ ಬುಕ್ ಮಾಡ್ಕೋಬಹುದಾಗಿತ್ತು. ನಿಮ್ಗೆ ಅರೌಂಡ್ ಒಂದು 60 ಪಾಯಿಂಟ್ಸ್ ನಿಮ್ಗೆ ಇಲ್ಲಿ ಸಿಗ್ತಾ ಇತ್ತು. ಅರೌಂಡ್ 60 ಪಾಯಿಂಟ್ ಸಿಕ್ಕಿದ್ರು ನಿಮ್ಗೆ ಇಟ್ ಈಸ್ ಒನ್ ಆಫ್ ದ ಗುಡ್ ಪ್ರಾಫಿಟ್. ಇಲ್ಲಿ ಸೆಲ್ ಮಾಡಿ ಇಲ್ಲಿ ಬೈ ಮಾಡಬಹುದಾಗಿತ್ತು. ಇದು ಇವತ್ತಿನ ನಿಫ್ಟಿ ಅನಾಲಿಸಿಸ್. ಚಾರ್ಟ್ ಪ್ಯಾಟರ್ನ್ ಹೇಗೆ ರೀಡ್ ಮಾಡೋದು ಮತ್ತೆ ಬೈಯಿಂಗ್ ಸೆಲ್ಲಿಂಗ್ ಆಪರ್ಚುನಿಟೀಸ್ ಹೇಗಿತ್ತು ಅಂತ ಎಕ್ಸ್ಪ್ಲೈನ್ ಮಾಡಿರೋದು. ನೀವು ನನ್ನ ಜೊತೆ ಈ ಎಕ್ಸ್ಪ್ಲನೇಷನ್ ಕೇಳ್ತಾ ನೀವು ಕೂಡ ಚಾರ್ಟ್ ರೀಡಿಂಗ್ ಮಾಡೋದನ್ನ ಕಲಿತೀರಾ. ಸೊ ಹಾಗಾಗಿ ನನ್ನ ಈ ವಿಡಿಯೋಸ್ ನ ಫುಲ್ ಕಂಟಿನ್ಯೂಸ್ ಆಗಿ ನೋಡಿ. ನಿಮ್ಗೆ ಏನೇ ಡೌಟ್ ಇದ್ರು ಕಮೆಂಟ್ ಬಾಕ್ಸ್ ಅಲ್ಲಿ ನನಗೆ ತಿಳಿಸಿ ಅಂತ ಕೇಳ್ಕೊಂತೀನಿ. ಅಂಡ್ ನೆಕ್ಸ್ಟ್ ಏನಾಗುತ್ತೆ ನಿಮ್ಗೆ, ನೆಕ್ಸ್ಟ್ ಇವಾಗ ನಾಳೆಗೆ ಏನಾಗ್ಬೋದು ನಿಫ್ಟಿ ಅನಾಲಿಸಿಸ್ ಅಂತ ಹೇಳೋದಾದ್ರೆ, ಸೊ ಇವಾಗ ನೋಡಿ, ನಾನು ಈ ಟೈಮ್ ಫ್ರೇಮ್ ನ 1 ಅವರ್ ಟೈಮ್ ಫ್ರೇಮ್ ಹಾಕೊಂತೀನಿ. ಸೊ 1 ಅವರ್ ಟೈಮ್ ಫ್ರೇಮ್ ಹಾಕೊಂಡ್ರೆ ನಿಮ್ಗೆ ತುಂಬಾ ಕನ್ಫ್ಯೂಷನ್ಸ್ ಕಾಣಿಸ್ತಾ ಹೋಗುತ್ತೆ. ಸೊ ಸ್ಟಿಲ್ ಆದ್ರೂ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಇದೇನಿದೆಯಲ್ಲ, ಇದು ನಿಮ್ಗೆ ಸಪೋರ್ಟ್ ಝೋನ್ ಆಗುತ್ತೆ. ಸೊ ದಿಸ್ ಲೈನ್ 25,450 ನಿಮ್ಗೆ ಇದು ಸಪೋರ್ಟ್ ಝೋನ್. ಇದರಿಂದ ನಿಮ್ಗೆ ಕೆಳಗಡೆ ಏನಾದ್ರೂ ಮಾರ್ಕೆಟ್ ಹೋಯ್ತಪ್ಪ ಅಂತಂದ್ರೆ, ಸಪೋಸ್ ಏನಾದ್ರೂ ಮಾರ್ಕೆಟ್ ಈ 25,450 ಇಂದ ಕೆಳಗಡೆ ಬಂದ್ರೆ, ಸೊ ನಿಮ್ಗೆ ಆಲ್ಮೋಸ್ಟ್ ಇಲ್ಲಿ ತನಕ ಬೀಳೋ ಚಾನ್ಸಸ್ ಇರುತ್ತೆ. ಅಂದ್ರೆ 25,180 ತನಕ ಬೀಳೋ ಚಾನ್ಸಸ್ ಇರುತ್ತೆ. ಇಫ್ ಇನ್ ಕೇಸ್ ಒನ್ಸ್ ಅಗೇನ್ ಇಲ್ಲಿಂದ ಏನಾದ್ರೂ ಮತ್ತೆ ಇಲ್ಲಿ ಡೌನ್ ಟ್ರೆಂಡ್ ಬಂದ್ರೆ ನಿಮ್ಗೆ ಆಲ್ಮೋಸ್ಟ್ 24,959 ಅಂದ್ರೆ 25,000 ತನಕ ಬೀಳೋ ಚಾನ್ಸಸ್ ಇರುತ್ತೆ. ಸಪೋಸ್ ಇಫ್ ಇನ್ ಕೇಸ್ ಏನಾದ್ರೂ ಮಾರ್ಕೆಟ್ ಮೇಲೆ ಹೋಗ್ತಾ ಇದೆ ಅಂದ್ರೆ, ಸೊ ಮಾರ್ಕೆಟ್ ಮೇಲೆ ಹೋಗ್ತಾ ಇದೆ ಅಂದ್ರೆ ನಿಮ್ಗೆ ಇಮಿಡಿಯೇಟ್ ಒಂದು ರೆಸಿಸ್ಟೆನ್ಸ್ ಇರೋದು ಇಲ್ಲೇನೆ. ಇಲ್ಲಿ ಒಂದು ಇಮಿಡಿಯೇಟ್ ರೆಸಿಸ್ಟೆನ್ಸ್ ಇದೆ 25,640ಗೆ ನಿಮ್ಗೊಂದು ರೆಸಿಸ್ಟೆನ್ಸ್ ಇದೆ. ಸೊ ಇಲ್ಲಿಂದ ಏನಾದ್ರೂ ಮಾರ್ಕೆಟ್ ಮೇಲೆ ಹೋಗುತ್ತೆ ಅಂತಂದ್ರೆ, ಸೊ ಇಲ್ಲಿಂದ ಎಲ್ಲಿ ತನಕ ಹೋಗ್ಬೋದು, ಮಾರ್ಕೆಟ್ 25,626 ತನಕ ಹೋಗ್ಬೋದು. ಸೊ ಮಾರ್ಕೆಟ್ 25,443 ಇಂದ ಮೇಲೋದ್ರೆ ಬೈ ಮಾಡಿ, 440 ಇಂದ ಕೆಳಗೆ ಬಂದ್ರೆ ಸೆಲ್ ಮಾಡಿ. ಸೆಲ್ ಟಾರ್ಗೆಟ್ ಬಂದು ನಿಮ್ಗೆ ಇಮಿಡಿಯೇಟ್ ಆಗಿ 25,211 ಇದೆ. ಅಂಡ್ ಬೈ ಟಾರ್ಗೆಟ್ ನಿಮ್ಗೆ 25,630 ಇದೆ. ಇದು ನಿಮ್ಗೆ ನಾಳಿನ ನಿಫ್ಟಿ ಅನಾಲಿಸಿಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ನನ್ನ ಜೊತೆ ಹೀಗೆ ವಿಡಿಯೋನ ಈ ವಿಡಿಯೋ ಮುಖಾಂತರ ಚಾರ್ಟ್ ರೀಡಿಂಗ್ ನ ಕಲಿಯಿರಿ ಅಂತ ಹೇಳ್ತಾ, ಸೊ ನೆಕ್ಸ್ಟ್ ವಿಡಿಯೋ ಒಂದಿಗೆ ಸಿಗೋಣ. ಥ್ಯಾಂಕ್ ಯು.